ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ಬನ್ನಿ, ನಮ್ಮ ಎಲ್ಲ ರಿಪೋರ್ಟರ್ಸ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬೇರೆ ಬೇರೆ ವಿಚಾರಗಳ ಬಗ್ಗೆ ಯಾರೆಲ್ಲ ಇದ್ದಾರೆ ನೋಡೋಣ. ಬೆಳಗಾವಿಯಿಂದ ಮೈಲಾರಿ, ಮೈಸೂರಿನಿಂದ ವಿನೋದ್, ಡೆಲ್ಲಿಯಿಂದ ರಂಜಿತ್ ಶಿರ್ಯಾರ್, ಬೆಂಗಳೂರಿನಿಂದ ಬಸವರಾಜ್ ಕೂಡ ಇದ್ದಾರೆ. ಬಸವರಾಜ್ ಇದ್ದಾರೆ, ಜೊತೆಗೆ ನಮ್ಮ ಮೈಸೂರು ಮಾದೇಶ್ ಇದ್ದಾರೆ, ಮೈಸೂರಿನಿಂದ ವಿನೋದ್ ಇದ್ದಾರೆ. ಎಲ್ಲರೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಓಕೆ, ಈ ಎಲ್ಲರ ಬಗ್ಗೆ ಎಲ್ಲರೂ ರೆಡಿ ಇದ್ದಾರೆ ತಮ್ಮ ತಮ್ಮ ಮಾಹಿತಿಗಳನ್ನು ಕೊಡೋದಕ್ಕೆ. ಅದಕ್ಕಿಂತ ಮೊದಲು ಬಹಳ ದೊಡ್ಡ ಸುದ್ದಿ ಯಾವುದಪ್ಪ ಅಂತಂದ್ರೆ, ತಡರಾತ್ರಿ ಬಿಜೆಪಿ ನಾಯಕರು ರಾಜ್ಯದ ಟಿಕೆಟ್ ಹಂಚಿಕೆ ಬಗ್ಗೆ ಮೀಟಿಂಗ್ ನಡೆಸಿದ್ರು. ದೊಡ್ಡ ಮಟ್ಟದ ಮೀಟಿಂಗ್. 22 ಕ್ಷೇತ್ರಗಳಿಗೆ ಅಭ್ಯರ್ಥಿ ಫೈನಲ್ ಮಾಡಿದ್ದಾರಂತೆ, ಘೋಷಣೆ ಆಗಿಲ್ಲ. ಈ ಪೈಕಿ ಹಾಲಿ ಸಂಸದರಿಗೆ, ಅನೇಕ ಹಾಲಿ ಸಂಸದರಿಗೆ ಟಿಕೆಟ್ ಇಲ್ವಂತೆ. ಅಂದ್ರೆ 12 ಜನ ಹಾಲಿ ಸಂಸದರಿಗೆ ಟಿಕೆಟ್ ಇರೋದಿಲ್ಲ, ಅರ್ಧಕ್ಕರ್ಧ ಹಾಲಿ ಸಂಸದರಿಗೆ ಟಿಕೆಟ್ ಇರೋದಿಲ್ಲ. 10 ಜನರಿಗೆ ಆಲ್ರೆಡಿ ಓಕೆ ಅಂತ ಆಗಿದೆ. ಆಲ್ರೆಡಿ ಸಿಟ್ಟಿಂಗ್ 25 MP ಗಳ ಪೈಕಿ 10 ಜನರಿಗೆ ಓಕೆ ಅಂತ ಆಗಿದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ಲ ಅನ್ನೋದು ಖಾತ್ರಿ ಆಗ್ತಾ ಇದೆ. ಯದುವೀರ್ ಅವರು ಕಣಕ್ಕಿಳಿತಾರೆ. ಜೊತೆಗೆ ಅನಂತಕುಮಾರ್ ಹೆಗಡೆ ಅವ್ರಿಗೂ ಕೂಡ ಟಿಕೆಟ್ ಇಲ್ಲ ಅನ್ನುವಂಥದ್ದು. ಉಡುಪಿಯಲ್ಲಿ ಶೋಭಾ ಕರಂದ್ಲಾಜೆ ಬದಲಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಕೊಡ್ತಾರಂತೆ. ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತಾರಂತೆ. ಯಾಕಿಂತ ಇಂಟರ್ಚೇಂಜ್ ಆಯ್ತು ಯಾಕೆ ಅಂತಂದ್ರೆ, ಒಂದು ವೇಳೆ ಮಂಗಳೂರಿನಿಂದ ಬಿಜೆಪಿಯಿಂದ ನಳಿನ್ ಕುಮಾರ್ ಕಟೀಲ್ ಅಥವಾ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕಣಕ್ಕಿಳಿದ್ರೆ ಬಂಟ ಸಮುದಾಯದವರಾಗ್ತಾರೆ. ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಸೊಲಕೆ ಬಿಲ್ಲವ ಸಮಾಜದವರಾಗ್ತಾರೆ. ಬಿಲ್ಲವ ಬಂಟವಾಲಿ ವೆರಿ ಸ್ಟ್ರಾಂಗ್ ಆಗಿದೆ. ಸೊ ಹಾಗಿರುವಾಗ ಯಾಕೆ ಬಿಲ್ಲವರಿಗೆ ಕೊಟ್ಟಿಲ್ಲ, ಬಂಟರಿಗೆ ಕೊಟ್ಟಿಲ್ಲ ಅಂತ ಹೇಳೋ ಒಂದು ಬಂಟರು ಮಂಗಳೂರಲ್ಲಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಎಲ್ಲಿ ಉಡುಪಿಯಲ್ಲಿ, ಅಲ್ಲಿ ಸಮತೋಲನವಾಗುತ್ತೆ ಅನ್ನುವಂಥದ್ದು. ಸೊ ಎಲ್ಲ ವಿಚಾರಗಳ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕೊನೆಗೂ ರಣಕಲಿಗಳನ್ನ ಫೈನಲ್ ಮಾಡಿದ ಕೇಸರಿ ಸೇನೆ. ರಾಜ್ಯದ 22 ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಫೈನಲ್. ದೆಹಲಿಯಲ್ಲಿ ನಿನ್ನೆ ತಡರಾತ್ರಿ ನಡೆದ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ರಾಜ್ಯದ 28 ಕ್ಷೇತ್ರಗಳ ಪೈಕಿ 22 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಜೆಪಿ ನಡ್ಡಾ, ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಮೊದಲ ಪಟ್ಟಿಯಲ್ಲಿ 195 ರಣಕಲಿಗಳನ್ನು ಘೋಷಣೆ ಮಾಡಿದ್ದ ಬಿಜೆಪಿ ಎರಡನೇ ಪಟ್ಟಿಯಲ್ಲಿ 150ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಈ ಪೈಕಿ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ 20 ರಿಂದ 22 ಲೋಕಸಭಾ ಕ್ಷೇತ್ರಗಳ ಕ್ಯಾಂಡಿಡೇಟ್ಗಳನ್ನು ಇವತ್ತು ಅಥವಾ ನಾಳೆ ಘೋಷಿಸುವ ಸಾಧ್ಯತೆ ಇದೆ. ಮಾನ್ಯ ಪ್ರಧಾನಮಂತ್ರಿಜಿ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ಸಭೆ ರಾಜ್ಯದ ಎಲ್ಲ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ. ಅಭ್ಯರ್ಥಿಗಳ ಬಗ್ಗೆ ಕೂಡ ವಿಸ್ತಾರವಾಗಿ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಅಂತಿಮವಾಗಿ ಯಾವುದು ಅಂತಿಮ ಆಗ್ತದೆ ಅಂತಕ್ಕಂಥದ್ದು ನಾಳೆ ನಾಡಿದಷ್ಟು ಗೊತ್ತಾಗ್ತದೆ. ಆದರೆ ಎಲ್ಲ ವಿಚಾರದಲ್ಲೂ ಕೂಡ ಚರ್ಚೆ ಆಗಿದೆ, ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಅದು ಯಾವುದೇ ಮಾಹಿತಿ ಇಲ್ಲ, ಆದರೆ ಎಲ್ಲ 28 ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಿದೆ. ಯಾರ್ಯಾರು ಅಪೇಕ್ಷಿತ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ರಾಜ್ಯದ 28 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರಗಳು ಬಿಜೆಪಿಗೆ ಕಗ್ಗಂಟಾಗಿದೆ. ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ, ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್, ಉತ್ತರ ಕನ್ನಡದ ಅನಂತ್ ಕುಮಾರ್ ಹೆಗಡೆ, ಬೀದರ್ ಕ್ಷೇತ್ರದ ಭಗವಂತ್ ಖೂಬಾ, ದಾವಣಗೆರೆಯ ಸಿದ್ದೇಶ್ವರ್ ಸೇರಿ ಇನ್ನೂ ಹಲವು ಸಂಸದರಿಗೆ ಈ ಬಾರಿ ಲೋಕಸಭಾ ಟಿಕೆಟ್ ಸಿಗೋದು ಅನುಮಾನ ಎನ್ನಲಾಗ್ತಾ ಇದೆ. ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಡಾಕ್ಟರ್ ಮಂಜುನಾಥ್ ಹೆಸರು ಕೇಳಿ ಬಂದಿತ್ತು. ಮಂಜುನಾಥ್ ಸ್ಪರ್ಧೆ ಮಾಡಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎನ್ನಲಾಗಿದೆ. ಅಲ್ಲದೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಮಂಜುನಾಥ್ ಅವರನ್ನ ಸ್ಪರ್ಧೆ ಮಾಡುವಂತೆ ಮನವೊಲಿಸಿದ್ದಾರೆ. ಈ ವಿಚಾರವನ್ನ ಕುಮಾರಸ್ವಾಮಿ ಬಿಜೆಪಿ ನಾಯಕರ ಗಮನಕ್ಕೆ ತಂದಿದ್ದಾರೆ ಅಂತ ತಿಳಿದು ಬಂದಿದೆ. ಇವತ್ತು ಸಂಜೆ ಅಥವಾ ನಾಳೆ ಎಚ್.ಡಿ. ಕುಮಾರಸ್ವಾಮಿ ದೆಹಲಿಗೆ ತೆರಳುವ ಸಾಧ್ಯತೆ ಇದ್ದು, ಮೈತ್ರಿ ಟಿಕೆಟ್ ಫೈನಲ್ ಬಳಿಕವೇ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಎನ್ನಲಾಗ್ತಾ ಇದೆ. ಕಟ್ರೆ ಎಲ್ಲ ಓಕೆ. ಈ ಕೂಬಾ ನೀವೇ ಹೇಳ್ದಂಗೆ ಕೆಲವರಿಗೆ ವಿರೋಧ ಇದ್ರೂ ಕೂಡ ಟಿಕೆಟ್ ಫೈನಲ್ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಿದೆ. ಪ್ರತಾಪ್ ಸಿಂಹ ಅವರು ನಿನ್ನೆ ಫೇಸ್ಬುಕ್ ಲೈವ್ ಬಂದಾಗ ಒಂದು ಮಾತು ಹೇಳಿದ್ರು, ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡ ನನಗೆ ಟಿಕೆಟ್ ಸಿಗಬೇಕು ಅಂತ ಕೇಳ್ತಿದ್ದಾರೆ. ನನ್ನ ಕ್ಷೇತ್ರ ಮೀರಿ ನನಗೆ ಈ ರೀತಿ ಪಕ್ಷ ಮೀರಿ ಕೂಡ ಕೆಲವರು ಕೇಳಿದವರಿದ್ದಾರೆ ಪ್ರತಾಪ್ ಸಿಂಹನ್ ಬಗ್ಗೆ. ಆದ್ರೂ ಅವ್ರಿಗೆ ಟಿಕೆಟ್ ಮಿಸ್. ನೋಡಿ, ಅದುವೇ ರಾಜಕೀಯ ಅಂತ ಹೇಳೋದು. ಯಾವ ಕಾಲದಲ್ಲಿ ಹೆಂಗಾಗುತ್ತೆ ಅಂತ ಹೇಳಕ್ ಬರ್ದಿಲ್ಲ. ಆಮೇಲೆ ಖೂಬಾ ಅವರ ವಿಚಾರವನ್ನು ಹೇಳ್ತಾ ಇದ್ರು. ಬೀದರ್ನಲ್ಲಿ ಖೂಬಾ ಅವರಿಗೆ ಟಿಕೆಟ್ ವಾಪಸ್ ಕೊಡ್ತಾ ಇದ್ದಾರೆ. ಕಾರಣವೂ ಇದೆ. ನೀವು ಬೇರೆ ಯಾರನ್ನ ಕಣಕ್ಕಿಳಿಸ್ತೀರಿ? ಪದಾಧಿಕಾರಿಗಳ ಸಭೆಯಲ್ಲಿ 8ಕ್ಕೆ 8 ಕ್ಷೇತ್ರಗಳಲ್ಲೂ ಕೂಡ ವಿರೋಧ ವ್ಯಕ್ತವಾಗಿತ್ತು. ಆದರೆ ಖೂಬಾ ಅವರಿಗೆ ಟಿಕೆಟ್ ಸಿಗ್ತಾ ಇದೆ ಅಂತ. ಆಮೇಲೆ ಇನ್ನೊಂದು ವಿಜಯಪುರದಲ್ಲಿ ಗೋವಿಂದ ಕಾರಜೋಳ, ರಮೇಶ್ ಜಿಗಜಿಣಗಿ ನಿಂತು ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ.
ಆಮೇಲೆ ನಿಮಗೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರ ಬದಲಿಗೆ ಡಾಕ್ಟರ್ ಬಸವರಾಜ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತಿದೆ. ಕರಡಿ ಸಂಗಣ್ಣ 9 BJPಯ ಲಿಂಗಾಯತ MP ಗಳ ಪೈಕಿ ಪಂಚಮಸಾಲಿ ಲಿಂಗಾಯತರು ಅವರೊಬ್ಬರೇ. ಇದೆಲ್ಲ ನೀವು ನೋಡ್ತಾ ಹೋಗ್ತಾರೆ. ಆಮೇಲೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಸಿಗೋದು ಡೌಟ್ ಇದೆ. ಆದರೆ ಕಳೆದ ಬಾರಿ ಕೂಡ ಅವರಿಗೆ ಟಿಕೆಟ್ ಸಿಗೋದು ಡೌಟ್ ಆಗಿತ್ತು. ಕಳೆದ ಬಾರಿ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಸಿಗೋದು ಡೌಟ್ ಆಗಿತ್ತು. ಕಳೆದ ಬಾರಿ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಗೋದು ಡೌಟ್ ಆಗಿತ್ತು. ಆದರೆ ಪಟ್ಟು ಹಿಡಿತಾ ಹೋದ್ರು ಒಂದೊಂದು ಬಣ. ಇಲ್ಲ ಒಬ್ಬರು ಹೇಳಿದ್ರು ನಳಿನ್ ಕುಮಾರ್ ಕಟೀಲ್ ಅವರು ಕೊಟ್ಟಿದ್ರು ಶೋಭಾ ಕರಂದ್ಲಾಜೆ ಕೊಡ್ತೀರಿ ಅಂತ ಹೇಳುವಾಗ ಇಡೀ ಬೆಲ್ಟ್ ಇದೆಯಲ್ಲ ಆ ಥರ ಆಗೋಯ್ತು ಅಂತ. ಸೊ ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ಒಂದು ವೇಳೆ ಉತ್ತರ ಕನ್ನಡದಲ್ಲಿ ಕೂಡ ನೀವು ಬದಲಾವಣೆ ಮಾಡೋದಿದ್ರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡ್ತಾರೆ ಅಂತ. ಅವರ ಕೆಲವು ಹೇಳಿಕೆಗಳನ್ನೆಲ್ಲ ಗಮನಿಸಿದಾಗ ನಿಮ್ಗೆ ಅನಿಸ್ಬಿಡುತ್ತೆ ಇದು ಯಾಕೆ ಈ ಥರ ರುಚಿಗೆದ್ದು ಮಾತಾಡ್ತಾ ಇದ್ದಾರೆ ಅಂತಂದರೆ ಟಿಕೆಟ್ ಮಿಸ್ ಆಗುವಂಥ ಸಾಧ್ಯತೆ ಇದೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೆಹಲಿಯಿಂದ ರಂಜಿತ್ ಇದ್ದಾರೆ ಮತ್ತು ಬೆಂಗಳೂರಿಂದ ಬಸವರಾಜ್ ಇದ್ದಾರೆ. ಮೊದಲು ಡೆಲ್ಲಿಗೆ ಹೋಗ್ತೀನಿ. ಎಸ್, ಡೆಲ್ಲಿಯ ಲೇಟೆಸ್ಟ್ ಅಪ್ಡೇಟ್ ಏನಿದೆ ರಂಜಿತ್? ಜಯಪ್ರಕಾಶ್ ಶೆಟ್ರೆ, ಗುಡ್ ಮಾರ್ನಿಂಗ್. ಅಂತಿಮ ಹಂತದ ಒಂದು ಕಸರತ್ತು ನಿನ್ನೆ ನಡೆದಿತ್ತು ಜಯಪ್ರಕಾಶ್ ಶೆಟ್ರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ತಡರಾತ್ರಿವರೆಗೂ ಕೂಡ ಮೀಟಿಂಗ್ ಆಯಿತು. ಒಂದಂತೂ ಬಹಳ ಕ್ಲಿಯರ್ ಆಗಿದೆ ಜಯಪ್ರಕಾಶ್ ಶೆಟ್ರೆ, ಒಂದು ಹಂತಕ್ಕೆ ಬಿಜೆಪಿಯ ರಾಜ್ಯ ಟಿಕೆಟ್ ಅನ್ನೋದು ನಿಕ್ಕಿ ಆಗಿದೆ. ಆದರೆ ನಿನ್ನೆ ಅದನ್ನು ಘೋಷಣೆ ಮಾಡಲಿಲ್ಲ. ಸುಮಾರು 22 ಲೋಕಸಭಾ ಕ್ಷೇತ್ರಗಳಿಗೆ ಅನಾಯಾಸವಾಗಿ ಟಿಕೆಟ್ ಯಾವುದಲ್ಲಿ ಗೊಂದಲ ಇಲ್ಲ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಹಂಗೆ ನೋಡಿದರೆ ನಾವು ವಿಜೇಂದ್ರ ಅವ್ರನ್ನ ಮಾತಾಡಿಸಿದಾಗ ಹೇಳಿದ್ರು ಸುಮಾರು 8 ಲೋಕಸಭಾ ಕ್ಷೇತ್ರಗಳು ಸ್ವಲ್ಪ ನಮಗೆ ಕಠಿಣ ಅಂತೇಳಿ ಅನ್ನಿಸ್ತಾ ಇದೆ. ಅದನ್ನು ಪೆಂಡಿಂಗ್ ಇಟ್ಕೊಂಡು ಇನ್ನೆರಡು ದಿನದಲ್ಲಿ ಇವತ್ತು ಅಥವಾ ನಾಳೆ ನಾವು ಒಂದು ಕ್ಲಾರಿಟಿಯನ್ನು ಕೊಡ್ತೀವಿ ಅನ್ನೋದನ್ನೇ ಹೇಳಿದ್ದಾರೆ. ಬಹಳ ಮೇಜರ್ ಆಗಿ ಚೇಂಜಸ್ ಆಗುತ್ತೆ ಅನ್ನೋದು ನೀವಾಗಲೇ ಹೇಳ್ತಾ ಇದ್ರಿ. ಸುಮಾರು 12 ಸಿಟ್ಟಿಂಗ್ MP ಗಳಿಗೆ ಈ ಬಾರಿ ಟಿಕೆಟ್ ತಪ್ಪಿ ಹೋಗುತ್ತೆ ಅನ್ನೋದು. ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಸುಮಾರು 12 ಜನ ಮಾಜಿ ಸಚಿವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡ್ತಾರೆ. ಲೈಕ್ ವಿ ಸೋಮಣ್ಣವರು, ಹಾಗೆ ಆ ಕಡೆ ನೋಡಿದ್ರೆ ಶ್ರೀರಾಮುಲು, ಹಾಗೆ ಕೆಲ ಕ್ಷೇತ್ರಗಳಿಗೆ ಈ ಬಾರಿ ಅಚ್ಚರಿ ಅಭ್ಯರ್ಥಿಗಳನ್ನ ಹಾಕುವಂತ ಸಾಧ್ಯತೆಗಳು ಕೂಡ ಬಹಳ ಹೆಚ್ಚಿದೆ. ಇನ್ನು CT ರವಿ ಆಗಿರ್ಬೋದು, ಉಡುಪಿ ಚಿಕ್ಕಮಗಳೂರು ಬಹಳ ಒಂದು ವಿವಾದಕ್ಕೆ ಕಾರಣ ಆಗಿದ್ದು. ಮತ್ತೆ ಗೋ ಬ್ಯಾಕ್ ಅನ್ನೋ ಒಂದು ಕ್ಯಾಂಪೇನ್ ಕೂಡ ಶುರುವಾಗಿತ್ತು. ಅಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಚೇಂಜ್ ಆಗ್ಬೋದು, ಮೈಸೂರಿನಲ್ಲಿ ಚೇಂಜ್ ಆಗ್ಬೋದು, ಅದರ ಹೊರತಾಗಿ ಕೆಲ ಮೇಜರ್ ಬದಲಾವಣೆ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಹಾಗೆ 2 ಹಂತದಲ್ಲಿ ಕರ್ನಾಟಕದ ಲೋಕಸಭಾ ಟಿಕೆಟ್ ಇದೆಯಲ್ಲ 2 ಹಂತದಲ್ಲಿ ಘೋಷಣೆ ಆಗುತ್ತೆ. ಒಂದು ಹಂತದಲ್ಲಿ ಅಂದ್ರೆ ಈಗ 195 ಟೋಟಲ್ ಆಗಿ ಏನೀಗ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ದೇಶದ 2ನೇ ಹಂತದಲ್ಲಿ ನಮ್ಮ ಮೊದಲ ಪಾರ್ಟ್ ಬಿಡುಗಡೆ ಆಗುತ್ತೆ 2 ದಿನದಲ್ಲಿ ಅನ್ನೋದನ್ನ ಹೇಳಿದ್ದಾರೆ. ಅದ್ರ ಹೊರತಾಗಿಯೂ ಕೂಡ ನಾವು ಗಮನಿಸ್ತಾ ಹೋದ್ರೆ ಒಂದು ಲೆಕ್ಕಾಚಾರ ಇದೆ, ಒಂದಿಷ್ಟು ಲಾಬಿಗಳಿದ್ದಾವೆ. ವಿಜೇಂದ್ರ ಅವರು ಕಂಪ್ಲೀಟ್ 28 ಲೋಕಸಭಾ ಕ್ಷೇತ್ರಗಳಿಗೆ ರಾಜ್ಯದಿಂದ ತಯಾರು ಮಾಡಿರುವಂತಹ ಆಕಾಂಕ್ಷಿಗಳ ಪಟ್ಟಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗಿಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಅದನ್ನ ಪರಿಶೀಲನೆ ಮಾಡಿದ್ದಾರೆ. ಬೊಮ್ಮಾಯಿ ಅವರು ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ನಾವು ಲೆಕ್ಕಾಚಾರ ಏನಿತ್ತು, ಒಂದು ಚರ್ಚೆಗಳೇನಿತ್ತು, ಅದು ಪಕ್ಕ ಅನ್ನೋದು ಗೊತ್ತಾಗಿದೆ ನಿನ್ನೆ ವಿಜೇಂದ್ರ ಅವರು ಮಾತಾಡ್ತಾ ಇದ್ದಂಗೆ. ಇನ್ನು ಪ್ರತಾಪ್ ಸಿಂಹ ಮತ್ತೆ ಬೆಂಗಳೂರು ಗ್ರಾಮಾಂತರ ವಿಚಾರಕ್ಕೆ ನಾವು ಬಂದಿದ್ರೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿ ಹೋಗೋದು ಗ್ಯಾರಂಟಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಹೃದ್ರೋಗ ತಜ್ಞ ಮಂಜುನಾಥ್ ಅವರು ಕಣಕ್ಕಿಳಿಯೋದು ಗ್ಯಾರಂಟಿ. ಮತ್ತೆ JDSಗೆ ಎಷ್ಟು ಟಿಕೆಟ್ ಅನ್ನೋ ಲೆಕ್ಕಾಚಾರ ನೋಡಿದಾಗ ಇವತ್ತು ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಬರ್ತಾರೆ. ಡೆಲ್ಲಿಯಲ್ಲಿ JP ನಡ್ಡಾ ಮತ್ತು ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಿನ್ನೆ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಬಹುಶಃ ಇವತ್ತೊಂದು ಕ್ಲಾರಿಟಿ ಸಿಕ್ಕಿದ್ರೆ JDSಗೆ ಎಷ್ಟು ಟಿಕೆಟ್ ಅನ್ನೋದು ಇವತ್ತು ಸಂಜೆ ಅಥವಾ ನಾಳೆ ಹೊತ್ತಿಗೆ ಬಿಜೆಪಿಗೆ ಎಷ್ಟು ಟಿಕೆಟು ಅಥವಾ ಯಾರ್ಯಾರು ಕ್ಯಾಂಡಿಡೇಟು ಯಾವ್ಯಾವ ಕ್ಷೇತ್ರದಿಂದ ಹೊಸ ಮುಖಗಳು ಯಾರು ಅನ್ನೋದು ಕೂಡ, ಮತ್ತೆ ಮಹಿಳೆಯರಿಗೆ ಈ ಬಾರಿ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಆದರೆ ಒಂದಂತೂ ಅಂತಿಮ ಹಂತದ ಕಸರತ್ತಂತೂ ನಿನ್ನೆ ನಡೆದಿದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದೀವಿ. ಮತ್ತೆ ಬಿಜೆಪಿಯ ನಾಯಕರುಗಳು ಹಲವರು ಡೆಲ್ಲಿಯಲ್ಲೇ ಇರೋದ್ರಿಂದಾಗಿ ಅವರನ್ನ ವೈಯಕ್ತಿಕವಾಗಿ ಭೇಟಿಯಾಗಿ ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ನಾವೀಗ ಹೊರಟಿದ್ದೀವಿ. ಸದ್ಯಕ್ಕಂತೂ ನರೇಂದ್ರ ಮೋದಿ ಅವರೇ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಒಂದು ಹೊಸತನವನ್ನ ಈ ಬಾರಿ ಕರ್ನಾಟಕದಲ್ಲಿ ಪ್ಲೇ ಮಾಡ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಜಯಪ್ರಕಾಶ್ ಶೆಟ್ರೆ, ವೆರಿ ಗುಡ್, ವೆಲ್ ಡನ್. ಬಹಳ ಒಳ್ಳೆ ಇನ್ಪುಟ್ಸ್ಗಳನ್ನು ಕೊಟ್ರಿ. ಬಹುತೇಕ ಒಂದು 80-90% ಅವರು ಹೇಳಿದಂಥದ್ದು ಏಕ್ದಮ್ ಕರೆಕ್ಟ್ ಇದೆ. ಕೆಲವು ಬದಲಾವಣೆಗಳು ಅದು ಆ ಕಡೆ ಕೂಡ ಆಗುತ್ತೆ. ಯಾಕೆಂತಂದರೆ ನಿನ್ನೆ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಒಂದು ಮೀಟಿಂಗ್ ನಡೆಯಿತು. ಇವತ್ತು JDS ಜೊತೆ ಒಂದು ಮೀಟಿಂಗ್ ನಡೆಯುತ್ತೆ. ಒಂದು ಮಾತನ್ನು ಹೇಳಿದರು, ಮಹಿಳಾ ಅಭ್ಯರ್ಥಿಯನ್ನು, ಹಾಗಾಗಿ ಮಹಿಳೆಯರು ಅಂತ ಭಾಳ ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರು ಉಳಿದುಕೊಳ್ಳೋದಕ್ಕೆ ಕಾರಣವೇ ಅದು. ನಾರಿ ಶಕ್ತಿ ನೀವು 33% ಅಂತ ಹೇಳ್ತೀರಿ ಮೊನ್ನೆ, ಮತ್ತೆ ಯಾರು ಕೊಟ್ರಿ ಮಹತ್ವ ಅಂತ ಹೇಳುವಾಗ ಅವ್ರು ಉಳ್ಕೋತಾರೆ. ಆದರೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಉಡುಪಿ ಚಿಕ್ಕಮಗಳೂರಿನಿಂದ ಅಲ್ಲ, ಉಡುಪಿ ಚಿಕ್ಕಮಗಳೂರಿನಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕಣಕ್ಕಿಳಿತಾರೆ. ಯಾಕೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅಂತಂದರೆ ವಿನಯ್ ಕುಮಾರ್, ಅಂದರೆ ಅಲ್ಲಿ ಮಂಗಳೂರು, ನಾನು ಹೇಳಿದ್ನಲ್ವಾ ಆ ಬೆಲ್ಟ್ ಇದೆಯಲ್ಲ,
ಅಲ್ಲಿ ಬಂಟ ಬಿಲ್ಲವ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ BJPಯಲ್ಲಿ. ಅವರೇ ಭಾಳ ಪ್ರಮುಖರಾಗಿರುವಂಥವರು. ಈಗ ನಳಿನ್ ಕುಮಾರ್ ಕಟೀಲ್ ಅವರಿದ್ದರು, ಅವರು ಬಂಟ ಸಮುದಾಯಕ್ಕೆ ಸೇರಿದಂಥವರು. ಈಗ ಒಂದು ವೇಳೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಕೊಟ್ಟರು ಕೂಡ ಅವರು ಬಂಟ ಸಮುದಾಯಕ್ಕೆ ಸೇರಿದವರು. ಇನ್ನೊಂದು ಹೆಸರು ಕೇಳಿ ಬಂದಿತ್ತು, ಭರತ್ ಶೆಟ್ಟಿ ಅವರಿಗೆ MP ಟಿಕೆಟ್ ಕೊಡ್ತಾರೆ ಅಂತೇಳಿ. ಬಟ್ ಅವರೇನೋ ಅದರ ಬಗ್ಗೆ ಉತ್ಸಾಹ ತೋರೋದಂಗೆ ಕಾಣ್ತಾ ಇಲ್ಲ. ಅವರಿಗೆ ಅಲ್ಲಿ ಟಿಕೆಟ್ ಸಿಕ್ಕಿದ್ರೆ ಯಾರಿಗಾದರೂ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತೇಳಿ BL ಸಂತೋಷ್ ಅವರು ಕೊಡೋದು ಬೇಡ ಅಂತೇಳಿ ಕರ್ನಾಟಕ ಪ್ರಭಾಕರ್ ಭಟ್ ಆ್ಯಂಡ್ ಟೀಮ್ ಮೊದಲಿಂದಲೂ ಕೂಡ. ಸೊ ಅಲ್ಲಿ ಒಂದು ವೇಳೆ ಬದಲಾವಣೆ ಆದರೆ, ಅಲ್ಲಿ ಬಂಟರಾದರೆ ಇಲ್ಲಿ ಒಬ್ಬ ಬಿಲ್ ಅವರನ್ನು ಹಾಕಬೇಕು, ಪೂಜಾರಿ ಈ ಥರ ಬರುತ್ತೆ, ಕೋಟ ಶ್ರೀನಿವಾಸ್ ಪೂಜಾರಿ. ಈಗ ನೀವು ಅಲ್ಲಿ ಶೋಭಾ ಕರಂದ್ಲಾಜೆಯನ್ನು ಹಾಕಿದ್ರೆ ಅದು ಒನ್ಸ್ ಅಗೇನ್ ಒಕ್ಕಲಿಗ ಅಂತ ಬರುತ್ತೆ. ಸೊ ಅಲ್ಲಿ ಒಂದು ಸಮಾಧಾನ ಪಡಿಸು, ಯಾಕಂದರೆ ಕಾಂಗ್ರೆಸ್ಸಿಂದ ವಿನಯ್ ಕುಮಾರ್ ಸೊರಕೆ ಅವರನ್ನು ಮಂಗಳೂರಿಂದ ಹಾಕ್ತಾರೆ ಅನ್ನುವಂಥದ್ದಿದೆ. ಸೊ ಅವರು ಬೆಂಗಳೂರು ಉತ್ತರಕ್ಕೆ ಬರ್ತಾರೆ. ಸದಾನಂದ ಗೌಡರಿಗೆ ಟಿಕೆಟ್ ಇಲ್ಲ, ಹೌದು, ಫಿಕ್ಸ್ ಆಗಿಬಿಟ್ಟಿದೆ. ಸದಾನಂದ ಗೌಡರಿಗೆ ಟಿಕೆಟ್ ಇಲ್ಲ. ಆಮೇಲೆ ಅನೇಕ ನೋಡಿ ಹೇಳ್ಬಿಡ್ತೀನಿ, ಶಿವಮೊಗ್ಗ BOA ರಾಘವೇಂದ್ರ, ಧಾರವಾಡ ಪ್ರಹ್ಲಾದ್ ಜೋಶಿ ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ಹೆಸರಿತ್ತು. ವಿಜಯಪುರ ರಮೇಶ್ ಜಿಗಜಿಣಗಿಗೆ ಫಿಕ್ಸ್ ಆಗಿದೆ. ಅಲ್ಲಿ ಗೋವಿಂದ್ ಕಾರಜೋಳ ಕೂಡ ಒಂದು ಆಸೆಯಲ್ಲಿದ್ದರು. ಅಂದರೆ ರಮೇಶ್ ಜಿಗಜಿಣಗಿ ಟೈಟ್ ಆಗಿ ಅಂದರೆ ಪಟ್ಟು ಹಿಡಿದು ಕೇಳಿದ್ರೆ ಕೊಡಲೇಬೇಕಾಗತ್ತೆ. ಕೊಟ್ಟಿಲ್ಲ ಅಂತಂದ್ರೆ ಅವರು ಕಾಂಗ್ರೆಸ್ಗೆ ಹೋದ್ರೂ ಹೋಗ್ಬೋದು, ಯಾಕಂದ್ರೆ ಅವರು ಕಾಂಗ್ರೆಸ್ ಅಲ್ಲಿದ್ರು. ಬೆಂಗಳೂರು ಕೇಂದ್ರ ಸೆಂಟ್ರಲ್ PC ಮೋಹನ್ ಫಿಕ್ಸ್, ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ CN ಮಂಜುನಾಥ್ ಫಿಕ್ಸ್, ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಫಿಕ್ಸ್, ಕಲಬುರಗಿ ಉಮೇಶ್ ಜಾಧವ್ ಮತ್ತೊಮ್ಮೆ ಫಿಕ್ಸ್ ಆಗಿದ್ದಾರೆ. ಮೈಸೂರು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ 99% ಅವರಿಗೂ ಕೂಡ ನಿನ್ನೆ ಮಾಹಿತಿ ಹೋಗಿದೆಯಂತೆ, ತಪ್ಪಿದೆ. ಯದುವೀರ್ ಒಡೆಯರ್ ಅವರ ಈ ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರನ್ನು ಮನವೊಲಿಸುವ ಪ್ರಯತ್ನಗಳಾಗಿತ್ತು. ಅವರ ತಾಯಿ ಒಂದು ಮನವೊಲಿಕೆ ಬಾಕಿ ಇದೆ. ಬಳ್ಳಾರಿಯಲ್ಲಿ ದೇವೇಂದ್ರಪ್ಪ ಸ್ಪರ್ಧೆ ಮಾಡಲ್ಲ, B ಶ್ರೀರಾಮುಲು. ವೆರಿ ಇಂಟ್ರೆಸ್ಟಿಂಗ್ ಕೋಲಾರ, ವೆರಿ ಇಂಟ್ರೆಸ್ಟಿಂಗ್ ಕೋಲಾರ JDSಗೆ ಬಿಟ್ಟು ಕೊಡ್ತಾರೆ ಅಂತಿತ್ತು. ಆದರೆ ಈಗ ಇವತ್ತಿನ ಮೀಟಿಂಗಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಇಲ್ಲಿ ತನಕ ಮಂಡ್ಯ ಮತ್ತು ಹಾಸನ JDSಗೆ ಅಂತ ಹೇಳಿದಾರಂತೆ, ಕೋಲಾರ ಇಲ್ಲ. ಹಾಗಾಗಿ ಮುನಿಸ್ವಾಮಿ ಮತ್ತೊಮ್ಮೆ ಚಾನ್ಸ್ ಹೊಡೆದಿದ್ದಾರೆ. ಬಾಗಲಕೋಟೆ PC ಗದ್ದಿಗೌಡರ್ ಒನ್ಸ್ ಅಗೇನ್, ನೋಡಿ ಇದೆಲ್ಲ ಲಕ್ ಇವ್ರದ್ದು. ಉಡುಪಿ ಚಿಕ್ಕಮಗಳೂರು ಕೋಟ ಶ್ರೀನಿವಾಸ್ ಪೂಜಾರಿ, ತುಮಕೂರು V ಸೋಮಣ್ಣ, ಬೆಳಗಾವಿ ಜಗದೀಶ್ ಶೆಟ್ಟರ್ ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಆಗಿಲ್ಲ, ನಾನು ಅದಕ್ಕೆ ಹೇಳಿದೆ 80-90% ಅದು ಫೈನಲ್ ಆಗಿಲ್ಲ. ಅವ್ರಿಗೆ ಮನಸ್ಸಿಲ್ಲ ಅಲ್ಲಿಂದ, ಅವ್ರಿಗೆ ಹಾವೇರಿಯಿಂದ ಮನಸ್ಸಿದೆ. ಹಾಗಂತ ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಅದು ಕೂಡ ಫೈನಲ್ ಆಗಿಲ್ಲ, ಅವ್ರಿಗೂ ಮನಸ್ಸಿಲ್ಲ. ಸುಮ್ಮನೆ ಯಾಕೆ ಹೋಗಬೇಕು, ಶಿಗ್ಗಾಮಿಯಲ್ಲಿ ಇಷ್ಟು ಆರಾಮಾಗಿ ಗೆದ್ದು ಬಂದಿದ್ದೀವಲ್ವ ಅಂತಿದೆ. ಇಲ್ಲಿ ಯಾಕೆ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಬಿಟ್ಟಿದ್ದಾರೆ ಅಂತಂದ್ರೆ, ಹಾವೇರಿಯಲ್ಲಿ BC ಪಾಟೀಲ್ ಮತ್ತು ಕಾಂತೇಶ್ ಅವರು ಬಹಳ ದೊಡ್ಡ ಸ್ಪರ್ಧೆ ಆಗ್ತಾ ಇದೆ. BC ಪಾಟೀಲ್ ಹೇಳಿದ್ದಾರೆ, ನಾನು ಕೊಟ್ಟಿಲ್ಲ ಅಂದ್ರೆ ಅವರು ಕಾಂಗ್ರೆಸ್ಗೆ ಹೋಗ್ಬೋದು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಕೂಡ ಆಗ್ಬೋದು, ಹೇಳಕ್ಕಾಗಲ್ಲ, ಆಗ್ಬೋದು. ಆಮೇಲೆ ತನು ಮನ ಧನ ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ. ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ಅಂತ ಕೇಳಿ ಬರ್ತಾ ಇದೆ. ಇನ್ನು ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಸಿಗೋದಿಲ್ವಂತೆ, ಅವರ ಬದಲಿಗೆ ಡಾಕ್ಟರ್ ಬಸವರಾಜ್ ಅಂತ ಹೇಳಿ ಒಬ್ಬ ಯೂತ್ ಯಂಗ್ಸ್ಟರ್ಗೆ ಕೊಡ್ತಿದ್ದಾರೆ. ಸಿದ್ದೇಶ್ವರ ಬದಲಿಗೆ ಲಿಂಗರಾಜು ಅನ್ನೋರಿಗೆ ಕೊಡ್ತಾ ಇದ್ದಾರಂತೆ. ಆಮೇಲೆ ಅನಂತಕುಮಾರ್ ಹೆಗಡೆ, ಆಮೇಲೆ ನಾರಾಯಣ ಸ್ವಾಮಿ ಬಗ್ಗೆ ಇನ್ನು ಚಿತ್ರದುರ್ಗ ಸ್ಪಷ್ಟತೆ ಇಲ್ಲ. ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಇಲ್ಲ ಅನ್ನೋದು ಇಲ್ಲಿ ತನಕ ಬಂದಿರುವಂಥ ಮಾಹಿತಿ. ಬಸವರಾಜ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇನ್ನೇನಾದರೂ ಬದಲಾವಣೆ ಮಾಡಲಿಕ್ಕಿದೆಯಾ, ಏನಾದರೂ ಚೇಂಜಸ್ ಇದೆಯಾ? ಜಯಪ್ರಕಾಶ್, ಎಲ್ಲ ಲಿಸ್ಟನ್ನು ನೀವು ಹೇಳಿದ್ದೀರಿ. ಬಹುತೇಕವಾಗಿ ಒಂದು 10 ಕ್ಷೇತ್ರಗಳು BJPಗೆ ಕ್ಲಿಷ್ಟವಾಗಿದ್ದಾವೆ. ಅವುಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಪ್ರಯತ್ನಗಳು ನಡೀತಾ ಇದ್ದಾವೆ. ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂಥ ಸಭೆಯಲ್ಲಿ 20-22 ಕ್ಷೇತ್ರಗಳು ಫೈನಲ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಅದರಲ್ಲಿ ಈಗ ಹಾಲಿ ಸಂಸದರನ್ನ ಕೈ ಬಿಡ್ತಾ ಇರೋದ್ರಿಂದ ಅವರಿಗೆ ಪರ್ಯಾಯವಾಗಿ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈಗಾಗಲೇ ಹುಡುಕ್ತಾ ಇದ್ದಾರೆ, ಹುಡುಕಾಗಿದೆ. ಆದರೆ ಅದು ಅನೌನ್ಸ್ಮೆಂಟ್ ಆಗುವಂಥ ಬಾಕಿ ಮಾತ್ರ ಉಳ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು ಒಂದು ಪ್ರಭಾವಿ ಇರ್ತಕ್ಕಂತಹ ಸಂಸದರೇನಿದ್ದಾರೆ, ನೀವೆಲ್ಲ ಲಿಸ್ಟ್ ಓದ್ತಾ ಇದ್ರಿ, ಮೈಸೂರು ಇರಬಹುದು, ಮಂಗಳೂರು ಇರಬಹುದು, ಕೊಪ್ಪಳ ಇರಬಹುದು, ಮತ್ತು ಉತ್ತರ ಕನ್ನಡ ಇರಬಹುದು. ಈ ತರಹದ ಒಂದಷ್ಟು ಕ್ಷೇತ್ರಗಳಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಅಷ್ಟೇ ಪ್ರಬಲವಾದಂಥ ಅಭ್ಯರ್ಥಿಗಳನ್ನು ಅಲ್ಲಿ ಹಾಕಬೇಕಾದಂಥ ಅನಿವಾರ್ಯತೆ BJPಗಿದೆ. ಅದಕ್ಕೆ ಪರ್ಯಾಯವಾದಂಥ ಅಭ್ಯರ್ಥಿಗಳನ್ನು ಹುಡುಕಾಟ ನಡೀತಾ ಇದೆ ಮತ್ತು ಲಿಸ್ಟ್ ಕೂಡ ಇದೆ. ಹಾಗಾಗಿ ಅವುಗಳನ್ನು ಒಂದಷ್ಟು ಫೈನಲ್ ಆಗಿದ್ದೇ ಆದರೆ ಆ ಲಿಸ್ಟ್ ಈಗ ಅಂದ್ಕೊಂಡ ಹಾಗೆ 20-22 ಕ್ಷೇತ್ರಗಳು ಏನು ಫೈನಲ್ ಆಗಿದ್ದಾವೆ, ಆ ಲಿಸ್ಟ್ಗಳು ಅನೌನ್ಸ್ ಆಗಬಹುದು ಇವತ್ತು ನಾಳೆ ಅನ್ನುವಂಥದ್ದು. ಮತ್ತು JDS ಜೊತೆಗೆ ಮೈತ್ರಿ ಕೂಡ ಫೈನಲ್ ಆಗಿದ್ದೇ ಆದಲ್ಲಿ, ಮೈತ್ರಿಯ ಕ್ಷೇತ್ರಗಳು ಫೈನಲ್ ಆಗಿ ಅಲ್ಲಿ ಅಭ್ಯರ್ಥಿಗಳು ಫೈನಲ್ ಆಗಿದ್ದೇ ಆದಲ್ಲಿ ಟಿಕೆಟ್ ಸುಲಭವಾಗಿ ಹಂಚಿಕೆ ಆಗುತ್ತೆ. ಒಟ್ಟಾರೆಯಾಗಿ ಈ ಬಾರಿ BJPಯ ಒಂದಷ್ಟು ಗೊಂದಲಗಳ ನಡುವೆಯೂ ಕೂಡ ಟಿಕೆಟ್ ಒಂದು ಅಂತಿಮ ಹಂತಕ್ಕೆ ಬಂದಿದೆ ಹಂಚಿಕೆ. ಇನ್ನೊಂದಿಷ್ಟು ಪ್ರಕ್ರಿಯೆಗಳಿದ್ದಾವೆ, ಅದು ಮುಗಿದಿದ್ದೇ ಆದಲ್ಲಿ ಇನ್ನೆರಡು ದಿನಗಳೇ ಅಂದರೆ ಇವತ್ತು ಅಥವಾ ನಾಳೆ ಒಳಗಡೆ ಟಿಕೆಟ್ ಅನೌನ್ಸ್ ಆಗಬಹುದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಒಂದು BJP ಮತ್ತು JDS ಎಷ್ಟು ಕೊಡ್ತಾರೆ ಅಂತಿದೆ. JDSನ ಪ್ರಕಾರ 2 JDSಗೆ ಈಗ ಹಾಸನ ಮತ್ತು ಮಂಡ್ಯ. ಹಾಗಿದ್ರೆ ಗೌಡ್ತಿ ಏನು ಮಾಡ್ತಾರೆ ಅನ್ನೋಂಥ ಬಹಳ ಕುತೂಹಲ ಇದೆ. ನಂಬರ್ 1.
ಎರಡನೇದಾಗಿ ಕಾಂಗ್ರೆಸ್ಗೆ ಏನಾಗಿದೆ ಅಂದರೆ 7 ಜನರ ಘೋಷಣೆ ಆಗಿದೆ. ಹೌದು. 15 ಜನದ್ದು